ಭೂ ವಂಚಿತ ರೈತರ ಹೋರಾಟದ ಅಂಗವಾಗಿ ಈ ಹೋರಾಟದಲ್ಲಿ ಭಾಗಿಯಾದಂತ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ವೀರಗೌಡ ಪಾಟೀಲ್ ಅವರೇ, ತಾಲೂಕಿನ ದಂಡಾಧಿಕಾರಿಗಳಾದಂತ ಸತ್ಯಮ್ಮ ಮೇಡಮ್ ಅವರೇ, ಹೋರಾಟಗಾರರಲ್ಲಿ ಭಾಗಿಯಾದಂತ ಎಲ್ಲ ಹೋರಾಟದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರುಗಳೇ, ತಾಯಂದ್ರ, ಅಕ್ಕ ತಂಗಿಯರೇ, ಅಕ್ಕಿ ಚಿನ್ನದ ಕಂಪನಿಯ ಅಧಿಕಾರಿಗಳೇ, ಪತ್ರಕರ್ತ ಸ್ನೇಹಿತರೆ, ಇವತ್ತು ಭೂ ವಂಚಿತ ರೈತರ ಹೋರಾಟ ಅಕ್ಕಿ ಪಟ್ಟಣದಲ್ಲಿ ಇವತ್ತು ಬಹಳ ಗಂಭೀರವಾಗಿ ಇವತ್ತು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಬಹುಶಃ ಇದು ನಿನ್ನೆ ಬಂದಿದ ವಿಷಯ ಅಲ್ಲ. ಇದು ಬಹಳಷ್ಟು ವರ್ಷಗಳಿಂದ ಈಗಾಗಲೇ ರೈತರು ಕೂಡ ಕಂಪನಿ ಗಮನಕ್ಕೆ ತಂದು, ತಾಲೂಕು ತಹಶೀಲ್ದಾರ್ ಗಮನಕ್ಕೆ ತಂದು, ಜಿಲ್ಲಾ ಆಡಳಿತ, ಜಿಲ್ಲಾ ಡಿಸಿಗಳ ಗಮನಕ್ಕೆ ಬಂದಿರತಕ್ಕಂಥ ವಿಷಯ. ಇದು ಬಹುದಿನಗಳಿಂದ ನಡೀತಕ್ಕಂಥದ್ದು. ಆದ್ರೆ ಒಂದು ದುರ್ದೈವ ಏನಂದ್ರೆ, ನಾನು ಅಟ್ಟಿ ಚಿನ್ನದ ಅಧ್ಯಕ್ಷ ಇದ್ದಾಗ ನನ್ನ ಗಮನಕ್ಕೆ ಈ ವಿಷಯ ತರಲೇ ಇಲ್ಲ. ಯಾಕೆ ತರಲಿಲ್ಲ ಅಂತ ಗೊತ್ತಿಲ್ಲ. ಅವತ್ತೇ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು, ಭೂಮಿ ಕಳ್ಕೊಂಡವರಿಗೆ ನೌಕರಿ ಕೊಡಬೇಕು, ಬಹಳಷ್ಟು ಮಂದಿ ತಂದೆ ತಾಯಿ ಮನೆಯಲ್ಲಿ ಡೆತ್ ಆದಂತವ್ರ ಮಕ್ಕಳಿಗೆ ನೌಕರಿ ಕೊಡ್ಬೇಕಂತ ಇತ್ತು. ನನ್ನಿಂದ ಎಷ್ಟು ಸಾಧ್ಯ ಆಗ್ತೋ ಅರ್ಥ ಕೆಲಸವನ್ನು ನಾನು ಮಾಡಿದೆ ಅವತ್ತೇ. ಆದ್ರೆ ಇವನ್ನ ನನ್ನ ಗಮನಕ್ಕೆ ಇವತ್ತಿಗೂ ತರಲಿಲ್ಲ. ನಾನು ನನ್ನ ಬೆಂಗಳೂರಿಗೆ ಹೋದಾಗ ಬೆಂಗಳೂರಲ್ಲಿ ನಮ್ಗೆ ಶಂಕರಗೌಡರು ಫೋನ್ ಮಾಡಿ, ಇಲ್ಲ ಸತ್ಯಾಗ್ರಹ ಕುಂತಿದ್ದಾರೆ, ಈ ರೈತರಿಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ, ಬರ್ತೀನಿ ಗೌಡ್ರೆ, ನಾನು ಬಂದಾಗ ಹೋಗಿಸಿ ಸತ್ಯಾಗ್ರಹದಲ್ಲಿ ಭಾಗವಹಿಸೋಣ, ನಾನು ಬರ್ತೀನಿ. ಬಂದಿರೋದೇ ಇವತ್ತು ನಾನು ಅಲ್ಲಿ 3 ಗಂಟೆಗೆ 4 ಗಂಟೆಗೆ ಅಟ್ಟಿಗೆ ಬಂದಿದ್ದೀನಿ. ಇವತ್ತು ಇದು ನಡೆದಿರ್ತಕ್ಕಂಥ ಘಟನೆ. ಮತ್ತು ಇದರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಕೂಡ ಇಷ್ಟೊಂದು ಮಂದಿ ಬಹಳ ಬುದ್ಧಿವಂತರು ಹೋರಾಟಗಾರರಿದ್ದೀರಿ, ಬಹಳಷ್ಟು ಮಂದಿ ಎಲ್ಲನೂ ಕಂಪನಿ ತಿಳ್ಕೊಂಡಂತವ್ರು ಇದ್ದೀರಿ, ಸರ್ಕಾರದ ಕಾನೂನುಗಳು ಗೊತ್ತಿದ್ದಂಥವ್ರು, ಒಬ್ಬರಾದ್ರೂ ಬಂದು ಏನಾದ್ರೂ ನನಗೆ ಗಮನಕ್ಕೆ ತಂದಿದ್ರೆ ಬಹುಶಃ ಇಷ್ಟೊಂದು ದೀರ್ಘವಾಗಿ ನೀವು ಉಪವಾಸ ಸತ್ಯಾಗ್ರಹ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಇದು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾಗಿದೆ. ಅಧಿಕಾರಿಗಳ ಜೊತೆಗೆ ನಾವು ಗಮನಕ್ಕೆ ತಂದು ಅಧಿಕಾರಿಗಳಿಂದ ಕೆಲಸ ಮಾಡಿಸಬೇಕಾದದ್ದು ನಮ್ಮ ಕರ್ತವ್ಯ. ನಾನೊಬ್ಬ ಈ ಕ್ಷೇತ್ರದ ಶಾಸಕನಾಗಿ 3 ಬಾರಿ ಶಾಸಕನಾಗಿದ್ದೀನಿ. ಅಟ್ಟಿ ಚಿನ್ನದ ಕಂಪನಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ಇದು ಇಲ್ಲಿ ನಾವೇನು ಉಪವಾಸ ಸತ್ಯಾಗ್ರಹ ಕೂಡ್ತೀರ, ನಮ್ಮ ಆರೋಗ್ಯಗಳು ಹಾಳಾಗ್ತಾವೆ. ಇಲ್ಲಿ ಏನ್ ಮಾಡ್ಬೇಕಾಗಿದೆ ನಾವು ಅಂದ್ರೆ, ನಮ್ಮ ಕೆಲಸಗಳು ಮಾಡ್ಕೋಬೇಕಾಗಿದೆ ನಾವೀಗ. ಇದು ಕಂಪನಿ ಏನು ಮಾಡಿದೆ ಅಂದ್ರೆ, ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಯಾವುದೇ ರೈತರ ಭೂಮಿ ಪಾಣಿಯಲ್ಲಿ ಅವರಿಗೆ ನೋಟಿಸ್ ಕೊಡದೆ ಹೇಳದ ಕೇಳದಲ್ಲಿ ಅಟ್ಟಿ ಚಿನ್ನದ ಗಣಿ ಅಂತ ಸೇರಿಸಿದ್ರೆ ಅದು ಮೊದಲು ಕಂಪನಿ ದೊಡ್ಡ ತಪ್ಪು ಮಾಡಿದೆ. ಯಾಕಂದ್ರೆ ಯಾರಪ್ಪನ ಆಸ್ತಿ ಇದು? ಅಟ್ಟಿ ಚಿನ್ನದ ಗಣಿ ಮಂಡಲದಲ್ಲಿ ಬರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಸರ್ವೆ ಮಾಡ್ಕೊಂಡಿರಬಹುದು, ನಿಮ್ಮ ಮಂಡಲದಲ್ಲಿ ಬರ್ತೈತಿ, ರೈತರಿಗೆ ಬಿಟ್ಟುಕೊಡೋಕ್ಕೂ ತಯಾರದಾರ. ಅವ್ರಿಗೆ ಅಟ್ಲೀಸ್ಟ್ ನೋಟಿಸ್ ಕೊಟ್ಟು, ನಿಮ್ಮ ಭೂಮಿ ಈ ರೇಟಿಗೆ ನಾವು ತಗೊಂತಾ ಇದೀವಿ, ನಿಮಗೆ ಮನೆಯವರಿಗಿಂತ ನಿಮ್ಮ ಭೂಮಿ ಕಳ್ಕೊಂಡಂತವ್ರಿಗೆ ಯೂಸಿ ನೌಕರಿ ಕೊಡ್ಕೊಂಡು ಬಂದೀವಿ, ನಿಮಗೂ ಕೊಡ್ತೀವಿ, ಈಗ ನಿಮ್ ರೇಟ್ ಇದಾವ ಅಂತ ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಅವ್ರ ಗಮನಕ್ಕಾದ್ರೂ ಬರ್ತಿತ್ತು. ಏಕಾಏಕಿ ಇದ್ದಾಗ ನೀವು ಅಟ್ಟಿ ಚಿನ್ನದ ಗಣಿ ಕಂಪನಿ ಅಂತ ಸೇರಿಸಿಕೊಂಡು ಅವ್ರನ್ನ ಇವತ್ತು ಬ್ಯಾಂಕ್ ಲೋನ್ ಸಿಗ್ಲಾರ್ದ ಮಾಡೀರಿ. ಇವತ್ತು ರೈತ ಏನಾದ್ರೂ ಇವತ್ತು ಬರಗಾಲ ಪರಿಸ್ಥಿತಿ ಇದೆ, ಸಾಲ ಸೌಲ ಮಾಡೇನಿ, ಇವತ್ತು ಬೆಳೆ ಬಿತ್ತಿದಂತೆ ಬೆಳೆ ಇವತ್ತು ಅವನ ಕೈಗೆ ಬರ್ತಾ ಇಲ್ಲ. ಮೊದಲೇ ಲಿಂಗಸೂರು ತಾಲೂಕು ಎಷ್ಟೊಂದು ಬರಗಾಲ ಆಗಿದೆ ಅಂದ್ರೆ, ಯಾವತ್ತೂ ಬರಲಾರ್ದಂತ ಬರಗಾಲ ಈ ವರ್ಷ ಬಂದ್ಬಿಟ್ಟಿದೆ ನಮಗೆ. ಇವತ್ತು ರೈತ ಸಾಲ ಸೋಲ ಮಾಡಿ ಬಿತ್ತಿದಂತ ಬೆಳೆನೂ ಬರ್ತಾ ಇಲ್ಲ, ಬೆಳೆಗಂತ ಸಾಲ ಮಾಡ್ಕೊಂಡ ಸಾಲ ಕಟ್ಟಕ್ಕೂ ಆಗ್ತಾ ಇಲ್ಲ. ಅಟ್ಟಿ ಕಂಪನಿಯವ್ರಿಗೆ ನೀವು ಏನು ಮಾಡಿರಿ ಅಂದ್ರೆ, ರೈತನಿಗೆ ನೋಟಿಸ್ ಕೊಡ್ಲಾರ್ದ ನೀವು ಅಕೌಂಟ್ ಮಾಡ್ಕೊಂಡಿರಿ, ಎಲ್ಲೇನೋ ಬ್ಯಾಂಕ್ ಸಾಲ ತೆಗಿಬೇಕಂದ್ರೆ ಅವ್ರಿಗೆ ಸಾಲ ಸಿಗ್ಲಾರ್ದ ಮಾಡಿಟ್ಟಿರಿ. ಅಂದ್ರೆ ಇದು ಅರ್ಥ ಏನು? ರೈತಿಗೆ ಕೊಡ್ಬೇಕಾದ್ರೆ ರೈತ ಇಲ್ಲಿ ಬಂಗಾರ ಕಂಪನಿ ಇವತ್ತಿನಿಂದಲ್ಲ, ಇದು 100 ವರ್ಷಗಳ ಇತಿಹಾಸ ಇದೆ ಬಂಗಾರ ಕಂಪನಿಗೆ. ಇಲ್ಲಿ 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಂಪನಿಯಲ್ಲಿ ಇಂಥ ತಪ್ಪುಗಳು ಮಾಡ್ಕೊಂತ ಹೋದ್ರೆ ರೈತರು ಸುಮ್ಮನಿರ್ತಾರ? ಹೇಳಿ. ಇಲ್ಲಿ ನಾವು ಸುಮಾರು ಕಂಪನಿ ಇದೆ, 100 ಕೋಟಿ ಲಾಭ ಆಗ್ತಿದೆ, ಪ್ರತಿ ವರ್ಷ 100 ಕೋಟಿ ಲಾಭ ಆಗ್ತಾ ಇದೆ. ಆ ಲಾಭದಲ್ಲಿ ಅನೇಕ ಕೆಲಸಗಳು ಮಾಡಬೇಕು, ಇಲ್ಲಿ ಕುಡಿಯಾಕ ನೀರು ಕೊಡಬೇಕನ್ನಷ್ಟು ಯೋಗ್ಯತೆ ಕಂಪನಿಗೆ ಇಲ್ಲಿ ಇವತ್ತಿನ ಯಾರು ತೀವ್ರವಾಗಿ ವಿಚಾರ ಮಾಡ್ತಾ ಇಲ್ಲ. ಅಲ್ಲಿ ಸರ್ಕಾರ ಮಟ್ಟದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಅರೆ ನಿಮ್ ಕುಡಿಯಕ್ ಮೊದಲು ನೀರು ಕೊಡ್ರಿ ಅಟ್ಟಿ ಕಂಪನಿಗೆ. ನಿಮ್ ಬಂಗಾರ ಸಾಕಷ್ಟು ಲಾಭದಾಯಕ ಕಂಪನಿ ಇದೆ, ಕುಡ್ಲಿಕ್ಕೆ ನೀರು ಕೊಡ್ರಿ ಅಂದ್ರೆ ಎಸ್ಟಿಮೇಟ್ ಮಾಡಿದಂಥದ್ದು ಇಲ್ಲಿವರೆಗೂ ಜಾರಿ ತರ್ತಾ ಇಲ್ಲ. ಇವ್ರು ಮಾಡಿರ್ತಕ್ಕಂಥ ಕಂಪನಿ ಅವ್ರು ಮಾಡ್ತಕ್ಕಂಥ ಎಷ್ಟು ಬೇಜವಾಬ್ದಾರಿ ನಡೀತೀವಿ ಅಂದ್ರೆ, ಇದು ಬಹಳಷ್ಟು ಈ ಕಂಪನಿಯಿಂದ ನಾವು ಇಷ್ಟು ಸಲ್ಲಿಸಿ ಬಿಟ್ಕೊಂಡು ಇಷ್ಟೊಂದು ಇವ್ರಿಗೆ ಮ್ಯಾಲ ಬೈತಕ್ಕಂಥ ಅವಶ್ಯಕತೆ ಬರಲ್ಲ. ಯಾಕಂದ್ರೆ ಇದು ಯಾರಪ್ಪನ ಆಸ್ತಿ ಅಲ್ಲ, ಇದು ಸರ್ಕಾರ ಆಸ್ತಿ. ಇದು ಈ ಸರ್ಕಾರದಲ್ಲಿ ನೀವು ಕೇರ್ ಮಾಡಿಲ್ಲ ನಮ್ಮನ್ನಂದ್ರೆ ನಾವು ಬಿಡ್ಲಿಕ್ಕೆ ಆಗತ್ತೆ ಇನ್ನು ಮುಂದೆ. ಇವ್ರನ್ನ ಯಾವ ಕಾರಣಕ್ಕೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕಂಪನಿಯವರೇ. ಅವತ್ತೇ
ಏನಾದ್ರು ನಾವು ಅಧ್ಯಕ್ಷ ಇದ್ದಾಗ ನನ್ನ ಗಮನಕ್ಕೆ ಬಂದಿದ್ರೆ ಇದು ನಾವು ಏನಾದ್ರು ಒಂದು ಬೋರ್ಡ್ ಮೀಟಿಂಗ್ ಇಟ್ಕೊಂಡು ಒಂದು ಹಂತಕ್ಕೆ ತಂದು ನಾನು ಕ್ಲಿಯರ್ ಮಾಡಿ ಕೊಡ್ತಿದ್ದೆ, ಬಿಡಿದಿರಲ್ಲ ಪಡ್ತಿರಲಿಲ್ಲ. ನನ್ನ ಗಮನಕ್ಕೆ ತರಲೋದೇ ದೊಡ್ಡ ತಪ್ಪು ಮಾಡಿದ್ದಾರೆ ಇದನ್ನ, ಈ ವಿಷಯನ್ನ. ಇದನ್ನ ಇಲ್ಲಿವರೆಗೂ 3 ವರ್ಷಗಳ ಕಾಲ ತಂದಿಲ್ಲ. ಇವತ್ತು ಅಮರೇಗೌಡರು ಸಮ್ಮುಖದಲ್ಲಿ ಇಟ್ಟುಕೊಂಡು ಇವತ್ತು ಹೋರಾಟ ಮಾಡ್ತಿದ್ದೀರಿ. ಅರೆ ನಾವು ನಿಮ್ಮ ಸಲುವಾಗಿ ನಾವು ಇದ್ದೀವಿ. ಚುನಾವಣೆಯಲ್ಲಿ ಓಟ್ ಬರ್ತಾವ ಬಿಡ್ತಾವ ಅಂತ ಅದು ಸಮಸ್ಯೆ ಬೇರೆ. ಆದ್ರೆ ಕಟ್ಟಡ ಕಾಲಕ್ಕೆ ಸ್ಪಂದಿಸ್ತಕ್ಕಂಥ ಅಧಿಕಾರ ಅಂತ ಕೊಟ್ಟಿರಿ ನನಗೆ. ಹೋರಾಟದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆ ನಿಮ್ ಜೊತೆ ನಿಲ್ಲಕ್ಕಂತ ಅಧಿಕಾರ ಕೊಟ್ಟಿರಿ ನನಗೆ. ಅಟ್ಲೀಸ್ಟ್ ನಾವು ಗಮನಕ್ಕಾದ್ರೂ ತರಂತ ವಿಷಯ ಮಾಡಬೇಕಾಗಿತ್ತು. ಇದರಲ್ಲಿ ಇನ್ನೆಲ್ಲ ಏನ್ ಮಾಡಿಕೊಂಡಿರಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಸ್ಟ್ರೈಕ್ ಕುಂತೀರಿ ಅಂತ ಗೊತ್ತಾಗಿ, ಉಪವಾಸ ಸತ್ಯಾಗ್ರಹ ಕುಂತೀರಿ ಅಂತ ಗೊತ್ತಾಗಿ, ನನ್ನ ಕ್ಷೇತ್ರದಲ್ಲಿ ಜನ ಕುಂತಾರಂತ ಇಲ್ಲಿ ಬರ್ತಾ ಇದೀನಿ. ಇವತ್ತು ನನಗೆ ಒಬ್ಬರು ಕರೆದಿಲ್ಲ, ನೀವು ಯಾರು ಒಂದು ಸಮಸ್ಯೆ ನಾನು ಒಂದು ಗಮನ ತರಕ್ ಹೋಗಿಲ್ಲ. ಅಟ್ಲೀಸ್ಟ್ ನಾನು ಎಸಿ ತಹಶೀಲ್ದಾರ್ ಕೂಡ ಮಾತಾಡ್ತೀನಿ, ಜಿಲ್ಲಾಧಿಕಾರಿಗಳು ಕೂಡ ಮಾತಾಡ್ತೀನಿ. ಇವತ್ತು ಬರುವಾಗ ಎಸಿ ಕೂಡ ತಹಶೀಲ್ದಾರ್ ಫೋನ್ ಮಾಡಿದೆ, ಬರೀ ತಹಶೀಲ್ದಾರ್ ನಿಮ್ ಸಮಸ್ಯೆ ಏನಿಲ್ಲ, ನಾವು ಯಾಕೆ ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಜೊತೆಲಿ ಕರ್ಕೊಂಡ್ ಬಂದಿದ್ದೀವಿ. ಅಥವಾ ಯಾಕೆ ಕಂಪನಿಗಳ ಅಧಿಕಾರಿಗಳು ಕೂಡ ಕಳಿಸ್ಕೊಂಡಿದ್ದೀನಿ. ಇಲ್ಲಿ ಸಮಸ್ಯೆ ಏನು ಅಂತ ತಿಳ್ಕೊಳಕ್ಕೆ ಆಗಿದೆ. ಇವತ್ತು ಬಂದಿರತಕ್ಕಂಥದ್ರಲ್ಲಿ ನೀವು 1305 ಎಕರೆ ಜಮೀನು ಆಗಲೇ ರೈತರ ಜಮೀನು ಅಂಡರ್ದಾಗಿದೆ, ಹಟ್ಟಿ ಕಂಪನಿ ಅಂಡರ್ದಲ್ಲಿ ಇರ್ತಕ್ಕಂಥದ್ದು ವರದಿ ಇದೆ. ಇದರಲ್ಲಿ 475 ಎಕರೆ ಭೂ ಸ್ವಾಧೀನ ಆಗಿಲ್ಲ. ಆಗಲಾರ್ದೇ ಪಾಣಿಯಲ್ಲಿ ಹೆಸರು ಅಂತಕ್ಕಂಥ ರಿಪೋರ್ಟ್ ನಿಮ್ಮದಲ್ಲಿ ಏನಿದೆ, ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಕೂಡ ಇದೆ. ಇದರಲ್ಲಿ ರೈತರಿರ್ತಕ್ಕಂಥ 175 ಮಂದಿ ರೈತರ ಜಮೀನು ಇದು. 475 ಎಕರೆ ಜಮೀನು ಇದೆಯಲ್ಲ, ಅದು 175 ರೈತರ ಜಮೀನು ಇದು. ಬಹುಶಃ ಒಬ್ಬ ರೈತರಿಗೂ ಒಂದು ನೋಟಿಸ್ ಕೊಂಡಾದ್ರೆ ನೀವು ಅಕ್ವೈರ್ ಮಾಡಿ ಕೇಳ್ತಕ್ಕಂಥ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ಅವರು ರೈತರಿಗೆ ಬಿಟ್ಕೊಡಕ್ ತಯಾರಿದಾರ, ಕಂಪನಿ ಬಿಟ್ಕೊಡಕ್ ತಯಾರಿದಾರ. ಆದ್ರೆ ನೀವು ತಗೊಳ್ತಕ್ಕಂಥ ರೀತಿ ಏನಿದೆಯಲ್ಲ, ಅದನ್ನ ನೀವು ತಪ್ಪು ಮಾಡಿರಿ ಕಂಪನಿಯವರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ಕೊಡ್ತೇವೆ. ಇದನ್ನ ಮುಂದಿನ ದಿನಗಳಲ್ಲಿ ಇದು ಇಲ್ಲಿಗೆ ಬಿಡಲ್ಲ. ಯಾಕಂದ್ರೆ 13ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಲ್ಲಿ ಮುಖ್ಯಮಂತ್ರಿಗಳು ಇರ್ತಾರ, ಮಂತ್ರಿಗಳು ಇರ್ತಾರ. ಅಲ್ಲಿ ಬೈಯಪ್ಪುರ್ಗೌಡ್ರಿಗೆ ಒಳಗೆ ಹೋಗೋಕೆ ಅವಕಾಶ ಇಲ್ಲ. ಪಾಪ ಅವ್ರು ಏನಿದ್ರು ಹೊರಗನೆ ಭೇಟಿ ಆಗ್ಬೇಕು, ಮಾತಾಡ್ಬೇಕು. ಆದ್ರೆ ನನಗೇನು ಜವಾಬ್ದಾರಿ ಕೊಟ್ಟಿರಲ್ಲ, ಇದನ್ನ ಹೌಸ್ ಒಳಗಡೆ ಅಧಿವೇಶನ ಒಳಗಡೆ ಸಬ್ಜೆಕ್ಟ್ ಎತ್ತಿ ಸರ್ಕಾರವನ್ನ ಖಂಡಿತವಾಗಿ ಇಂಥ ತಪ್ಪು ಮಾಡಿರೋ ಸರ್ಕಾರಕ್ಕೆ ಅದರ ಮನಸ್ಸೆಳೆತಕ್ಕಂಥ ಗಮನ ಸೆಳೆತಕ್ಕಂಥ ವಿಷಯ, ಸರ್ಕಾರಕ್ಕೆ ಕಿವಿಡಂತ ಕೆಲಸ ಖಂಡಿತವಾಗಿ ನಾವು ನಮ್ಮ ಪಕ್ಷದಿಂದ ವಿರೋಧ ಪಕ್ಷದಾಗಿದ್ದು ನಾವು ಈ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ಈ ಕ್ಷೇತ್ರದ ಶಾಸಕನಾಗಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ಕಣ್ಣು ಮುಚ್ಚಿಕೊಡಕ್ಕಾಗಲ್ಲ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗಿದೆ. 175 ಮಂದಿ ರೈತರಿಗೆ 475 ಎಕರೆ ಜಮೀನು ಹೇಳ್ಬೇಕು ಹೇಳಿದ್ರೆ ನಿಮ್ಮ ಅಕ್ವೈರ್ ಮಾಡ್ಕೊಂತೀರಿ ಅಂದ್ರ ಯಾರಪ್ಪನ ಆಸ್ತಿ ಇದು? ಯಾವ ಕಾರಣಕ್ಕೂ ನೀವು ಅನ್ಯಾಯ ಮಾಡ್ಕೊಳ್ಳಿ ಹೋಗ್ಬೇಡ್ರಿ. ಇಲ್ಲಿವರೆಗೂ ನೀವೇನು ಎದುರ ಒಂದು ಕೆಲಸಕ್ಕೆ ನೀವು ನಿರ್ಧಾರಕ್ಕೆ ಬನ್ನಿ. ಜಮೀನು ನಿಮಗೆ ಬ್ಯಾಡಾಗಿತ್ತಂದ್ರ ಅಟ್ಟಿ ಕಂಪನಿ ಹೆಸರು ತೆಗೆದಾಕಿ ಅವ್ರ ಜಮೀನು ಅವ್ರು ಅಂಡರ್ ಕೊಡ್ರಿ ಫಸ್ಟ್ ಮೊದಲ. ಇಲ್ಲ ನಿಮಗೆ ಬೇಕಾಗಿತ್ತಂದ್ರ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ರಿ, ಯಾವ ರೇಟಿಗೆ ಜಮೀನು ತಗೊಂತೀವಿ ಅಂತಕ್ಕಂಥದ್ದು ರೈತರ ಗಮನ ತಂಬರಿ. ಇಮ್ಮಿಡಿಯೇಟ್ಲಿ ಅವ್ರಿಗೆ 418 ಯಾವಾಗ ನೀವು 11 ಯಾವಾಗ ಜಾರಿ ಮಾಡ್ತೀರಿ ಅವ್ರಿಗೆ ಮಾಡಿ ಎಷ್ಟು ಅವ್ರಿಗೆ ಪರಿಹಾರ ಕೊಟ್ಟು, ಏನು ಇಲ್ಲಿವರೆಗೆ ಕಂಪನಿ ನಡ್ಕೊಂತ ಬಂದಿದೆ, ಆ ಜಮೀನು ಕಳ್ಕೊಂಡಂತ ರೈತರ ಮನೆ ಒಬ್ಬರಿಗೆ ನೋಟಿಸ್ ಕೊಡ್ಬೇಕಂತ ಇದು ಕೊಡ್ಕೊಂತ ಬಂದಿದೆ. ಕಂಪನಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ಕೊಡ್ಕೊಂತ ಬಂದಿದೆ. ಜಮೀನು ಕಳ್ಕೊಂಡಂತವರಿಗೆ ಕೊಟ್ಟಿದೆ. ಮತ್ತೆ ಆಮೇಲೆ ಕೆಲವೊಬ್ಬರು ತಂದೆ ತಾಯಿ ಮನೆಯಲ್ಲಿ ತಂದೆ ತೀರ್ಕೊಂಡಂತ ಮಕ್ಕಳಿಗೆ ಕೊಟ್ಟಂತ ಇತಿಹಾಸ ಇದೆ ಕಂಪನಿಗೆ. ಆದ್ರೆ ಕಂಪನಿ ಏನ್ ಮಾಡ್ತಕ್ಕಂಥ ನೌಕರರ ಬೇಜವಾಬ್ದಾರಿ ಇಂಥ ಘಟನೆ ನಡೆಯತಕ್ಕಂಥ ಸಾಧ್ಯ ಆಗಿದೆ. ಯಾವ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇವು ಆಗಬಾರ್ದು. ಇವು ಆಗಬಾರ್ದಂದ್ರೆ ಇವತ್ತಿನಿಂದ ನೀವು ಎಚ್ಚೆತ್ತುಕೊಳ್ಳಿ. ಇವತ್ತಿನಿಂದ ಏನಿದೆ ರೈತರ ಜಮೀನಿಗೆ ಖಂಡಿತವಾಗಿ ಒಂದು ಕುಂದಿಸ್ಕೊಂಡು ಇಮಿಡಿಯೇಟ್ಲಿ ನಿಮ್ಮ ಎಂ ಡಿ ಅವ್ರಿಗೆ ಕರೀರಿ, ನಿಮ್ಮ ಎಂ ಡಿ ಅವ್ರಿಗೆ ಕರೀರಿ. ಸಂಬಂಧಪಟ್ಟ ಮಂತ್ರಿಗಳು ಇವತ್ತು ಮಂತ್ರಿ ಆಗಿದ್ದಾರೆ, ನಾವು ಅವ್ರ ಗಮನ ತರೋ ಕೆಲಸ ಮಾಡ್ತೀನಿ. ಎಂ ಡಿಗಳನ್ನು ನಾನು ಮಾತಾಡ್ತೀನಿ, DC ಕೂಡ ಮಾತಾಡ್ತೀನಿ. ಯಾಕಂದ್ರೆ ಜಮೀನು ತಗೊಂಡು ಪರಿಹಾರ ಕೊಡಬೇಕು ಒಂದು, ಇಲ್ಲ ಅವ್ರ ಜಮೀನು ಅವ್ರು ಹ್ಯಾಂಡ್ ಓವರ್ ಮಾಡಬೇಕು ಒಂದು ಹೆಸರು ತಗಬೇಕು. 1000 ರೂಪಾಯಿ ಇಷ್ಟೆಲ್ಲ ನೀವು ಆಗ್ಬೇಕಾದದ್ದು ಕರೆಕ್ಟ್ ಅಲ್ಲ? ಆ ಕೆಲಸ ಕಂಪನಿ ಮಾಡ್ಬೇಕು. ಬರ್ತಿದ್ರ ಇಮ್ಮಿಡಿಯೇಟ್ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ರಿ. ಎಷ್ಟು ಮಂದಿ ರೈತರು ಅದಾರ ಮುಂದೆ ಬರೀ ನೀವು ಇಲ್ಲಿ ಸ್ವಲ್ಪ ಎಷ್ಟು ಮಂದಿ ರೈತರು ಅದಾರ ನಿಮ್ಮಲ್ಲಿ ಲಿಸ್ಟ್ ಇದೆ ಇದೆಯಲ್ಲ, ಅಷ್ಟೋ ಮಂದಿ ರೈತರಿಗೆ ಇಮ್ಮಿಡಿಯೇಟ್ಲಿ ನೋಟಿಸ್ ಇಶ್ಯೂ ಮಾಡ್ರಿ. ನಿಮ್ ಜಮೀನು ಆಲ್ರೆಡಿ ನಾವು ಹ್ಯಾಂಡ್ ಓವರ್ ಮಾಡೋದು, ನಾವು ಕಂಪನಿ ಹ್ಯಾಂಡ್ ಓವರ್ ತಗೊಂತ ಇದೀವಿ, ನಿಮ್ದು ಇಷ್ಟು ಎಕರೆ ಜಮೀನಿದೆ, ಇದಕ್ಕೆ ಸರ್ಕಾರ ಏನ್ ರೇಟ್ ಕೊಡ್ತಿದೆ, 1ಕ್ಕೆ 4 ಪಟ್ಟು ಕೊಡ್ತಿದೆ ಅಲ್ಲ. ಇವತ್ತು 3 ಪಟ್ಟ 4 ಪಟ್ಟು ಮೇಡಮ್ ಅವರೇ, 4 ಪಟ್ಟು. ನಮ್ಮ ಜಮೀನು ಕಿಮ್ಮತ್ತು ಇವತ್ತು 20 ಲಕ್ಷ ಇದ್ರೆ ನಮ್ಗೆ 80 ಲಕ್ಷ ರೂಪಾಯಿ ಒಂದು ಎಕರೆ ಬರ್ತದೆ. ನೆನ್ಪಿಟ್ಟಿದ್ರೆ ನೀವು 25 ಲಕ್ಷ ರೂಪಾಯಿ ನಮ್ಮ ಜಮೀನು ಕಿಮ್ಮತ್ತಿದ್ರೆ ನಮ್ಗೆ 1 ಕೋಟಿ ರೂಪಾಯಿ ಬರ್ತದೆ ಜಮೀನಿಗೆ. ಇದನ್ನ ನೀವು ತಲೆಗಿಟ್ಟುಕೊಡ್ರಿ. ಮೊದಲು 4 ಪಟ್ಟು ಎಕ್ಸಸ್ ಆಗುತ್ತೆ ಅದನ್ನ ಅದನ್ನ ನೀವು ನೋಟಿಸ್ ಇಶ್ಯೂ ಮಾಡ್ರಿ. ಮೊದಲು ಫಸ್ಟ್ ನೋಟಿಸ್ ಇಶ್ಯೂ ಮಾಡಿ ನಿಮ್ಮ ಜಮೀನು ತಗೊಂತೀವಿ ಅಂತಕ್ಕಂಥದ್ದು ಒಂದು ರೀತಿ ಎಚ್ಚರಿಕೆ ಕೊಡ್ರಿ. ಅವ್ರ ಮುಂದೆ ಅವ್ರ ಗಮನ ತಂದು ಏನಾಗ್ತೈತಿ, ನಮ್ಮ ಜಮೀನು ಹೋಗತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತೈತೆ ನಮ್ಮ ಜಮೀನು ಹೋಗಕ್ಕೆ ಕಂಪನಿಗೆ ಅಂತ. ಆ ಕೆಲಸ ಇಮ್ಮಿಡಿಯೇಟ್ಲಿ ಮಾಡ್ಬೇಕು. ಅದು ಮಾಡ್ಕೊಂಡ ತಕ್ಷಣ ತಹಶೀಲ್ದಾರ್ ಗಮನ ತರಬೇಕು. ನಾವು ಆಲ್ರೆಡಿ ಇಂತ ನೋಟಿಸ್ ಇಷ್ಟು ಜಮೀನುಗಳು ನಾವು ಹ್ಯಾಂಡ್ ಓವರ್ ಮಾಡ್ಕೊತಿದ್ವಿ ಕಂಪನಿಗೆ. ಮತ್ತೆ ಇದನ್ನ ನಾವು ಕಂಪನಿಯಿಂದ ಪರಿಹಾರ ಕೊಡ್ತೀವಿ. ಅದಕ್ಕೆ ಆ ಜಮೀನು ಮಾರ್ಕೌರ್ ಮಾಡ್ಕೊಳ್ತಕ್ಕಂಥದ್ದು ಅವಕಾಶ ಮಾಡಿಕೊಡುವಂತ ಅವ್ರಿಗೆ ಲೆಟರ್ ಬರೀಬೇಕಾಗುತ್ತೆ.
ಇಲ್ಲಾಂದ್ರೆ ಅವ್ರಿಗೆ ಏನಾಗ್ತದೆ ಜಮೀನು ತಗೊಳಕ್ಕೂ ಆಗಲ್ಲ. ಅವ್ರಿಗೆ ಲೆಟರ್ ಬರೋದು ಇವರು ರೈತರಿಗೆ ಲೆಟರ್ ಕೊಟ್ಟು ಗೌರ್ಮೆಂಟ್ ಗಮನಕ್ಕೆ ತಂದು ಸರ್ಕಾರ ಗಮನಕ್ಕೆ ತಂದ್ರೆ ನೀವು ಜನ ಶೇಪ್ ಆಗ್ತೀರಿ, ಉಳಿದದ್ದು ಸರ್ಕಾರ ನೋಡ್ಕೊಂತಿದೆ. ನಿಮಗೇನು ಎಲ್ಲ ಆಗೇಶ್ ಜಮೀನು ಅವ್ರಿಗೆ ಟೋಟಲಿ ಜಮೀನು ಬಿಟ್ಟು ಕೊಡ್ಬೇಕಪ್ಪ ಅಂದಾಗ ಅವ್ರಿಗೆ ಪರಿಹಾರ ಕೊಡ್ಲೇಬೇಕಾಗಿತ್ತು. ಅವ್ರು ಚೆಕ್ ರೇಟ್ ಬರ್ಬೇಕು, ಒಂದು ಎಕರೆಗೆ ಏನು ನಿರ್ಧಾರ ಮಾಡ್ತೀರಿ, ನೀರಾವರಿಗೆ ಹೆಚ್ಚಿದೆ, ಒಣ ಬೇಸಿಗೆ ಹೆಚ್ಚಿದೆ, ನೀರಾವರಿ ಎಷ್ಟು ಜಮೀನು ಒಳಪಟ್ಟಿದಾವ, ಒಣ ಬೇಸಿಗೆ ಹೆಚ್ಚು ಬಿಟ್ಟಿದಾವ, ರೇಟ್ ಜಾಸ್ತಿ ಇದೆ, ಬೇರೆ ಬೇರೆ ಇದೆ. ಅವೆಲ್ಲದಕ್ಕೂ ಅವ್ರ ಜಮೀನು ಪ್ರಕಾರ ನೋಡ್ಕೊಂಡು ಕೊಡಂತ ವ್ಯವಸ್ಥೆ ನೀವು ಮಾಡಬೇಕು. ನೀವು ಹಿಂಗೆ ಕುಂತ್ರೆ ಇಲ್ಲಿ ಹೋರಾಟ ಮಾಡ್ತಾರ, ಇಲ್ಲಿವರೆಗೆ ನೀವು ಕ್ಯಾರೆ ಏನಿಲ್ಲ ಅದಕ್ಕೆ, ಮತ್ತೆ ನೀವು ಎಷ್ಟು ಪುರುಷ ಮಾಡಿದ್ಲಿ ಮಳೆಗೆ ಅವ್ರನ್ನ. ಇವತ್ತೇನಾಗ ಮಳೆ ಇಲ್ಲ, ಕುಂತ್ಕೊಂಡು ಮಾತಾಡ್ತಾರೆ, ಈ ತಾಯಿಯಂದರು ಎಲ್ಲ ಮಕ್ಕಳು ಮರಿ ಬಂದು ಕುಂತಾರೆ. ಈ ನಾಳೆ ಮಳೆಗೆ ಬಂದ್ರೆ ಪರಿಸ್ಥಿತಿ ಏನಾಗಬೇಕಾಗಿತ್ತು. ಇವತ್ತೇನ ಬಿಸಿಲಿಲ್ಲ, ಬ್ಯಾಸಿಗೆ ಇಲ್ಲ, ಮಳೆಗಾಲ ಇದೆ. ಮಳೆ ಬಂದ್ರೆ ಏನ್ ಮಾಡ್ಬೇಕು, ಇವ್ರು ಇಲ್ಲಿಗೆ ಎಲ್ಲೇ ಕುಂದಿರ್ಬೇಕು. ಇನ್ಮೇಲೆ ನಿಮ್ಮ ಎಮ್ ಅವ್ರಿಗೆ ಹೇಳ್ಕೊಡ್ರಿ, ಯಾರು ನಿಮ್ಗೆ ಈಡೇರೋದಿಲ್ಲ ಇವತ್ತು. ಮತ್ತೆ ಯಾಕೆ ಬರಲ್ಲ ಇಲ್ಲಿಗೆ? ಬರ್ಬೇಕಾಗಿತ್ತಲ್ರಿ, ಯಾಕೆ ಬರಲ್ಲ ಇಲ್ಲಿಗೆ? ಬರೀ ಇಂಥವ್ ಮಾಡ್ಕೊಂಡ್ರಿ ನೀವನ್ನ ರೇ. ನಮ್ಮ ಜನರ ತಾಳ್ಮೆಯನ್ನು ನೀವು ಅರ್ಥ ಮಾಡ್ಕೊಡ್ರಿ. ಇವತ್ತೇನೋ ನಾವು ಹೇಳ್ತೇವೆ ನಿಮ್ಗೆ ಅಷ್ಟೇ. ನಿಮ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಡ್ತೋ ಗೊತ್ತಿಲ್ಲ. ಹಟ್ಟಿ ಅಂದ್ರೆ ಬಹಳ ಸ್ಟ್ರಾಂಗ್ ಐತಿ. ಇಲ್ಲಿ ಹೋರಾಟಗಳು ನಡೀತಾ ಇರ್ತಾವ. ಜನರು ಮನಸ್ಸು ಮಾಡಿದ್ರೆ ಕಂಪನಿ ನಡ್ಸಕ್ ಆಗಲ್ಲ. ಸರ್ಕಾರವೂ ಏನು ಮಾಡಕ ಇಲ್ಲಿ ನೆನಪಿಟ್ಕೊಳ್ರಿ. ಆದ್ರೆ ನಮ್ ಜನ ಒಳ್ಳೆಯವ್ರು ಹಂಗ್ ಮಾಡಲ್ಲ. ಇದು ನೆನಪಿಟ್ಕೊಳ್ರಿ ನಿಮ್ಮ ಫಸ್ಟ್. ನಮ್ ಜನ ಹಂಗ್ ಮಾಡಕ್ ಹೋಗಲ್ಲ. ಅದನ್ನ ಮಾಡಲ್ಲ ಅಂತೇಳಿ ಸಂಬಂಧ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೆ ಮಾಡಕ್ಕಾಗಲ್ಲ, ನಾವು ಮಾಡಕ್ ಬರಲ್ಲ. ಅದನ್ನ ಇನ್ಮೇಲೆ ಅವ್ರಿಗೆ ಲೆಟರ್ ಮೂವ್ಮೆಂಟ್ ಮಾಡಿಸಿ ನೋಟಿಸ್ ಕೊಟ್ಟು ಯಾರ್ಯಾರ ಜಮೀನು ಎಷ್ಟೈತೆ ಅನ್ನತಕ್ಕಂಥದ್ದು ಅವ್ರ ಗಮನಕ್ಕೆ ತಂದು ಅವರು ನೋಡಿಕೊಳ್ಳಿ. ಅಕಸ್ಮಾತ್ 10 ಎಕರೆ ನೀವು 5 ಎಕರೆ ಪಟ್ಟಿ ಅಂದ್ರೆ ಮತ್ತೆ 5 ಎಕರೆ ಗೊತ್ತದ ನೋಡಿ, ಅದನ್ನ ಅವ್ರಿಗೆ ಗಮನಕ್ಕೆ ಬರ್ಬೇಕಲ್ವಾ? ಅದನ್ನ ನೀವು ಗಮನಕ್ಕೆ ತರಬೇಕ ವ್ಯವಸ್ಥೆ ಆಗ್ಬೇಕು. ಕೂಡಲೇ ಕೆಲಸ ಮಾಡ್ರಿ. ತಹಸೀಲ್ದಾರ್ ಮೇಡಮ್ ಅವರೇ, ಇದನ್ನ ಇನ್ವೆಟ್ಲಿ ಇದು ಇದಕ್ಕೆ ಬಿಟ್ಟು ಸುಮ್ ಕುಂದ್ರೆ ಎಷ್ಟು ದಿವಸ ಆದ್ರೂ ಇದು ಪರಿಹಾರ ಸಿಗಲ್ಲ. ಇದಕ್ಕೊಂದು ಏನಾದ್ರೂ ಪರಿಹಾರ ಸಿಗಬೇಕಂದ್ರೆ ಕಂಪನಿ ಜೊತೆಗೆ ನೀವು ಮಿನೋಲ್ ಆಗ್ಲೇಬೇಕಾಗತ್ತೆ. ಕಂಪನಿ ನಿಮ್ಗೇನು ರಿಕ್ವೆಸ್ಟ್ ಮಾಡ್ಕೊಂತಿದೆ, ನಾವು ಏನ್ ಕೊಡಕ್ ಸಾಧ್ಯ ಆಗ್ತೈತಿ, ಆ ಸರ್ಕಾರದ ಏನ್ ನಿಯಮ ನಡವಳಿಕೆಗಳದಾವ ಅದ್ರ ಪ್ರಕಾರ ನಡಿಬೇಕು. ಆ ನಿಯಮ ನಡವಳಿಕೆ ಬಿಟ್ಟಂತ ಯಾರು ನಡಿಯಕ್ಕಾಗಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ನೀವ್ ಏನ್ ಮಾಡ್ಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಕೊಂಡು ರೈತರಿಗೆ ಅನ್ಯಾಯ ಇಲ್ಲ ನೋಡ್ಕೋಬೇಕಾದದ್ದು ನಿಮ್ ಜವಾಬ್ದಾರಿ. ಖಂಡಿತವಾಗಿ ಆ ಕೆಲಸವನ್ನು ಇವತ್ತಿನಿಂದ ಮಾಡಿ. ನೀವು ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕುಂತಂತ ಅಕ್ಕ ತಂಗಿಯರೆಲ್ಲ ಕುಂತಂತ ನಮ್ಮ ರೈತ ಬಾಂಧವರು ಹಿರಿಯರು ಗುರಿ ಹಿರಿಯರಿಗೆ ನಿಮ್ಮ ಮನೆ ಮಾಡ್ಕೊಂತೀನಿ, ಈ ಕಡೆ ಗಮನ ಕೊಡ್ರಪ್ಪ ಒಂದ್ ಸ್ವಲ್ಪ. ಇವತ್ತಿನಿಂದ ನನ್ನ ಮನವಿ ನಿಮ್ಗ, ನೀವು ಇಲ್ಲಿವರೆಗೆ ಹೋರಾಟ ಮಾಡಿರೋದು ಎಲ್ಲೆಲ್ಲಿ ಹೋಗಿ ಯಾವ ರೀತಿ ಹೋರಾಟ ಮಾಡಿದ್ರೆ ಗೊತ್ತಿಲ್ಲ. ಇವತ್ತು ಹೋರಾಟದಲ್ಲಿ ನನ್ನ ಕ್ಷೇತ್ರದಲ್ಲಿ ಹೋರಾಟ ಕುಂತೀರಿ ಅಂತ ನಾನಾಗಿ ಬಂದಿದ್ದೀನಿ. ಇಲ್ಲಿಗೆ ನಿಮ್ಮ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತಿನಿಂದ ನಾನು ಸ್ಪೆಷಲ್ ಕೇರ್ ತಗೊಂತೀನಿ. ಕಂಪನಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಗ ಎರಡರ ಕಡೆಯಿಂದ ಗಮನ ಕೊಟ್ಟು ಮುಂದೆ ಏನಾಗಬೇಕು ಫಾಸ್ಟ್ ಮೂವ್ಮೆಂಟ್ ಹಾಕಿಸಿ ನಿಮ್ಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತೆ ಇಲ್ಲಿಂದ ನಾಳೆ ಅಧಿವೇಶನ ಪ್ರಾರಂಭ ಆದಾಗ ಅಧಿವೇಶನದಲ್ಲಿ ಕೂಡ ಸರ್ಕಾರ ಗಮನ ಸೆಳೆದ ಕೆಲಸ ಕೂಡ ನಾನು ಮಾಡ್ತೀನಿ. ಆದಷ್ಟು ಬೇಗನೆ ಜಮೀನು ಕಳ್ಕೊಂಡಂತ ರೈತನಿಗೆ ಹಣದ ಪರಿಹಾರನೂ ಬರಬೇಕು, ಮತ್ತೆ ಮನೆಗೊಬ್ಬರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಮೊದಲಿಂದ ಐತೆ ಅದು ಆಗ್ಬೇಕಂತಕ್ಕಂಥದ್ದು ನಮ್ದು ಕೂಡ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡು ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ. ನಿಮ್ಮಲ್ಲಿ ಒಂದು ಮನವಿ ತಾಯಂದ್ರೆ, ಇವತ್ತೇ ನಿಮ್ಮ ಮಕ್ಕಳು ಮರಿಗಳು ಬಿಟ್ಟು ಬಂದು ಇಲ್ಲಿ ಕುಂತಿದ್ದೀರಿ, ಸಾಕಿಲ್ಲಿ ಕೂಡ್ಬೇಡ್ರಿ, ಇಲ್ಲಿ ಕೈ ಬಿಡ್ರಿ. ಯಾಕಂದ್ರೆ ಇಲ್ಲಿ ಕುಂದಿರೋದ್ರಿಂದ ಮುಗಿಯೋದಲ್ಲ. ಮುಂದಿನ ದಿನಗಳಲ್ಲಿ ಕಂಪನಿಗಳಿಂದ ನೋಟಿಸ್ ಇಶ್ಯೂ ಮಾಡತಕ್ಕಂಥದ್ದು, ಪರಿಹಾರ ಕೊಡಿಸ್ತಕ್ಕಂಥದ್ದು, ರೆವಿನ್ಯೂ ಸರ್ಕಾರ ಮಟ್ಟದಲ್ಲಿ ಏನ್ ಕೆಲಸಗಳಾಗಬೇಕಂತಕ್ಕಂಥದ್ದು ಅದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಯಾವತ್ತೂ ನಿಮ್ ಜೊತೆಗೆ ಹೇಳ್ತೀನಿ. ಇದು ಸುಮ್ಮನೆ ಬಂದು ರಾಜಕಾರಣ ಮಾಡ್ತಕ್ಕಂಥದ್ದು, ಭಾಷಣ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದನ್ನೇ ಹೇಳೋದು ಶಾಶ್ವತ ಆಗಲ್ಲ. ಅದಕ್ಕೆ ಪರಿಹಾರ ಸಿಗಲ್ಲ. ನಿಮಗೆ ಪರಿಹಾರ ಸಿಗಬೇಕಾದದ್ದು ಕೆಲಸ ಆಗಬೇಕಾಗಿದೆ. ಸರ್ಕಾರ ಮಟ್ಟದಲ್ಲಿ ಕೆಲಸ ಆಗಿ ನಮ್ಮ ಜಮೀನಿಯನ್ನು ಇವತ್ತು ಪುಕ್ಕಟೆ ಇವತ್ತು ಅದ್ರಾಗ ಹೆಸರು ಸೇರಿಸಾರ, ಅದು ತೆಗೆಸಬೇಕಾಗಿದೆ. ಇಲ್ಲ ತಗೊಂಡಿದ್ರೆ ನಮ್ಗೆ ಪರಿಹಾರ ಕೊಡ್ಬೇಕಾಗಿದೆ. ಎರಡರಾಗ ಒಂದು ಕೆಲಸ ಆಗಬೇಕಾಗಿದೆ. ಅದು ಕಂಪನಿಯವ್ರಿಗೆ ಹೇಳ್ತದ್ರಿ. ಶೇರ್ಸ್ ಆಗಿ ಇವತ್ತಿನಿಂದ ನೀವು ಮೂವ್ಮೆಂಟ್ ಆಗಿ ಎಷ್ಟು ಜಮೀನು ಲಿಸ್ಟ್ ಇದೆ ನಿಮ್ಮ ಹತ್ರ ಕೊಡ್ರಿ, ಲಿಸ್ಟ್ ಕೊಡ್ರಿ ಎಷ್ಟಿದೆ ಅನ್ನತಕ್ಕಂಥದ್ದು, ಎಷ್ಟು ಜಮೀನ್ದಾರ ಹೆಸರು ಇದೆ, ಎಷ್ಟು ಮಂದಿಗೆ ನಿಮ್ಗೆ ಇದೆ ಅನ್ನತಕ್ಕಂಥ ಲಿಸ್ಟ್ ಕೊಡ್ರಿ ನನಗೆ. ಆ ಲಿಸ್ಟಿನ ಪ್ರಕಾರ ನೋಟಿಸ್ ಇಶ್ಯೂ ಅವ್ರಿಗೆ ನೋಟಿಸ್ ಕೊಡ್ರಿ, ಎಲ್ಲರಿಗೆ ನಿಮ್ ಜಮೀನು ಇಷ್ಟು ಹೋಗಕ್ಕೆ ಅಂತೇಳಿ. ಆ ಲಿಸ್ಟ್ ಕೈ ಹಿಡ್ಕಾಗಲ್ವಾ ನಿಮ್ಗೆ? ಸ್ವಲ್ಪ ಸೈಡ್ ಸರಿ ನೋಡಿ. ನೀವೇನಾದರೂ ತಂದ್ರೆ ಲಿಸ್ಟ್ ತೊಂಬರ ಅಂತೇಳಿ ಒಂದು, ನೀವೇನಾದರೂ ಭೂಮಿ ಟೆಸ್ಟ್ ಮಾಡ್ತೀವಿ ಆಮೇಲೆ ನೋಡ್ಕೊಂತೀವಿ ಹೊರಗಿತ್ತಂದ್ರೆ ಮೊದಲ ಪಾಣಿಗಳಿಂದ ಹೆಸರು ತೆಗಿ. ಯಾವಾಗ ನಿಮಗೆ ಭೂಮಿ ತಗೋಬೇಕನ್ಸದ ಅವತ್ತು ಅದನ್ನ ನೋಟಿಸ್ ಕೊಟ್ಟು ಅದನ್ನ ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಮಾಡ್ರಿ. ಎರಡರಾಗ ಒಂದಾಗಲಿ. ಸುಮ್ಮನೆ ಕೂತ್ಬಿಟ್ಕೊಂಡು ಕುಂತಿಗೆ ನಾವು ಆಮೇಲೆ ಕೊಡ್ತೀವಿ ಈ ಮಾಡ್ಕೊಡ್ತೀವಿ. ಅವ್ನ ಪರಿಸ್ಥಿತಿ ನಮ್ಗೆ ರೈತಂದಲ್ಲಿ ಬರಗಾಲ ಪರಿಸ್ಥಿತಿ ಬದುಕಂತ ಕಷ್ಟ ಆಗಲ್ಲ. ಎಲ್ಲಿ ಕೂಡ ಹೋಗ್ತಾರೆ ನಮ್ಮಲ್ಲಿ ಜನ.
11/2/2025 ನೀವು ಇದೆಲ್ಲ ಲಿಸ್ಟ್ ಮಾಡಿರಿ. ನೋಡಿ ಇಷ್ಟು ಜಮೀನು ಎಕ್ಸಸ್ ಇದೆ. ನಾನೇನಿರ್ತೀನಿ, ಇಷ್ಟು ಜಮೀನು ನೀವು ಅಕೌಂಟ್ ಮಾಡ್ಕೊಂಡಿಲ್ಲ, ನಾನು ಅದನ್ನ ಕೇಳಕತ್ತೀನಿ. ಇಷ್ಟು ಜಮೀನ್ದಾರರಿಗೆ ಅಕೌಂಟ್ ಮಾಡ್ಕೊಳ್ತಕ್ಕಂಥದ್ದು ನಿಮ್ಗೆ ಅವಶ್ಯಕತೆ ಇದೆ ಜಮೀನು. ಏನಾಯ್ತು ಎಂದೇಳ ವರದಿ ಇದು 1.5 ವರ್ಷ ಆಗದೆ ನೀವು ಕೇಳಿ. ನಿಮ್ಗೆ 11/2/2025 4 ತಿಂಗಳು ವರದಿ ಕೊಟ್ಟಿರಿ. ಯಾರಿಗೆ ಏನ್ ಟೆಂಡರ್ ಆಗಿದೆ? ಹೌದ್ರಪ್ಪ, ನೀವು ಓನ್ ಮಾಡಿ ಡ್ರಿಲ್ ಆಗತ್ತಾನ ಅವ್ರ ಪರಿಸ್ಥಿತಿ ಈಗ ಗೊಬ್ಬರ ಬೀಜ ಹೆಂಗ್ ಮಾಡ್ಬೇಕೀಗ ಅವರು? ಒಂದು ಕೆಲಸ ಮಾಡಿ, ನೀವು ಮುಂಗಾರಿ ಬೆಳೆ ಮತ್ತೆ ಹಿಂಗಾರು ಬೆಳೆ, ಮುಂಗಾರಿ ಮತ್ತು ಹಿಂಗಾರಿ ಎರಡೂ ಪರಿಹಾರ ಕೊಡ್ರಿ ಅವ್ರಿಗೆ. ಭೂಮಿ ನಿಮ್ಮ ಅಕ್ಕವ್ರ ತಗೋತಾನೆ ಮೊದಲು ಅಟ್ಟಿ ಕಂಪನಿ ಅವರೆಲ್ಲರಿಗೂ ಪರಿಹಾರ ಕೊಡ್ರಿ. 475 ಎಕರೆ ಜಮೀನಿಗೆ ಪರಿಹಾರ ಕೊಡ್ರಿ ಮೊದಲು ಫಸ್ಟ್. ನೀವು ಕೊಡ್ಬೇಕಲ್ವಾ? ಅವಾಗ ನೀವು ಅವಾಗ ಮಾಡ್ಕೊಂಡು ಕೊಡಿ. ನೀವು ವರ್ಷ ಲೇಟ್ ಮಾಡ್ತೀರಾ, ಜಮೀನು ಬೆಳೆ ಪರಿಹಾರ ಅಂತ ಕೊಡ್ಲೇಬೇಕು ಅವ್ರಿಗೆ. ನೀವು ಅಷ್ಟು ಕೊಟ್ಬಿಟ್ಟು ನೀವು ಕೇಳೋದೇ ಇಲ್ಲ ಅವ್ರು. ಮತ್ತೆ ನೀವು ಯಾವಾಗ ಅವ್ರು ತಿಂಗಳು ಬಿಟ್ಟು 4 ತಿಂಗಳು ತೆಗಿರಿ ಪರವಾಗಿಲ್ಲ, ಅವಾಗ ಅವ್ರು ತಗೋತಾರೆ ಜಮೀನು ಕೊಟ್ಟಂತ ಪರಿಹಾರನ. ಈಗ ಬೆಳೆ ಪರಿಹಾರ ಅಂತ ಕೊಡಬೇಕಾದ್ರೆ ಅರ್ಜೆಂಟ್, ಯಾಕಂದ್ರೆ ಬೆಳೆ ಕಳ್ಕೊಂಡ್ರಿ ಈಗ ಅವರು. ಅವ್ರಿಗೆ ಬ್ಯಾಂಕಿನ ಲೋನ್ ಸಿಕ್ಕಿಲ್ಲ ಇವತ್ತು ಅವರಿಗೆ. ಪರಿಸ್ಥಿತಿ ಗಂಭೀರ ಅದ. ನೀವು 6 ತಿಂಗಳು 1 ವರ್ಷ ಇಟ್ಕೊಂಡು ಕುಂತ್ರೆ ಇದು ಆಗ್ಲಾರ್ದ ಮಾತಿದನ್ನ. ನಿಮ್ಗ ಇವತ್ತು ಸೀದಾ ಹೇಳ್ತಾ ಇದೀನಿ, ಈ ರೀತಿ ನೀವೇನ ಆರ್ಗೆ ಉತ್ತರಗಳು ಕೊಡ್ತಕ್ಕಂಥದ್ದಾಗ್ಲಿ, ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ, ಹಟ್ಟಿ ಕಂಪನಿ ಗೇಟಿಗೆ ಸ್ವತಃ ನಾನೇ ಬಂದು ಹಟ್ಟಿ ಕಂಪನಿ ಗೇಟ್ ಬಿಡಾಕ್ಬೇಕಾಗ್ತದೆ. ಯಾವ ಕಾರಣಕ್ಕೂ ಬಿಡಲ್ಲ ನಾನು ಇದು ಹೇಳ್ರಿ. ಯಾಕಂದ್ರೆ ಅವ್ರ ಕಷ್ಟ ಏನಿರಬೇಕಂತಂದ್ರೆ ಆ ಮಟ್ಟದಲ್ಲಿ ಬಂದಂತವನಿಗೆ ಗೊತ್ತದ್ರ ಅರ್ಥ. ನೀವು ಎಲ್ಲೇನ ಬಂದು ನೀವು ಸಂಬಳ ತಗೊಂತೀವಿ, ಎಲ್ಲೇನೋ ಒಬ್ಬ ಬರ್ತಾನೆ ಅವರ ಕುಂತ ಎಲ್ಲೇ ಕುಂತ ಅಧಿಕಾರ ಸಲ ಸಿಗೋತಾನಂದ್ರೆ ಇಲ್ಲಿ ನಡೆಯಲ್ಲ. ಇಲ್ಲಿ ಪರಿಸ್ಥಿತಿ ಇರ್ತಕ್ಕಂಥ ವ್ಯವಸ್ಥೆನೇ ಬೇರೆ ನಮ್ಮ ರೈತರದ್ದು. ಅವ್ರಿಗೆ ಬೆಳೆ ಪರಿಹಾರ ಕೊಡ್ರಿ ಒಂದು, ಈಗ ಅಲ್ಗ ನಿಮ್ಗೆ ಆಗತ್ತಾನ ಇಲ್ಲ ಹ್ಯಾಂಡ್ ಓವರ್ ಮಾಡಿಕೊಂಡು ಸೀದಾ ಟೋಟಲಿ ಅವ್ರಿಗೆ ಪರಿಹಾರ ಜಮೀನು ಪರಿಹಾರ ಕೊಡ್ರಿ ಒಂದು. ಆಗಲ್ಲ, 2 ಆಗಲ್ಲ ಅಂದ್ರೆ ಇಮಿಡಿಯೇಟ್ಲಿ ಅವ್ರ ಹೆಸರು ತೆಗೆಂತ ವ್ಯವಸ್ಥೆ ಮಾಡಿರಿ. ತಹಶೀಲ್ದಾರ್ಗೆ ಲೆಟರ್ ಬರೀರಿ, ಅವ್ರ ಹೆಸರು ತೆಗಿಲ್ಲ, ಪಾಡ್ಯಾಗ್ಲಿ ಈಶೆಗೆ ಸೇರಿದ ಹೆಸರು ತೆಗಿಲಿ, ಅವ್ರದಾರ ಅವ್ರು ನೋಡ್ಕೊಂತಾರ. ಅವ್ರ ಜಮೀನು ತಗೊಂಡ್ರೆ ಅವ್ರು ಏನಕ್ಕೆ ಬರ್ಕೊಂತೀನಿ ಅಂದ್ರೆ ಯಾವ್ದೊಂದು ಆಗ್ಬೇಕಲ್ವಾ? ನೀವು ಯಾವ್ದು ಮಾಡಲ್ಲ ಅಂದ್ರೆ ರೂಪಾಯಿ ತಪ್ಪಾಗತ್ತೆ ಇದು. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಕಂಪನಿನೇ ಬಂದ್ ಆಗ್ತೈತಿ, ನೆನ್ಪಿಟ್ಟುಕೊಂಡಿರಿ. ಯಾಕಂದ್ರೆ ಓಡಾಟ ಇತ್ತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಅದು ಆಗ್ಬಾರ್ದು. ನಮ್ಮ ಜನರು ನೋಡ್ರಿ ಎಷ್ಟು ಮುಗಿದ್ರು ಅವ್ರ ಬಂದು. ಅದೇ ಮಂಡ್ಯ ಮೈಸೂರು ಕಡೆ ಜನರು ಬಿಡ್ತಿದ್ರು ನಿಮ್ ಇಡತ್ತಿಗೆ. ಇಲ್ಲಿ ಜನ ನೋಡ್ರಿ ಬಂದು ಕುಂತ್ಕೊಂಡು ತಾಯಿ ಅಂದ್ರೆ ಅವ್ರ ಮಕ್ಕಳು ಬಂದು ಕುಂತ್ ಕಾಯ್ತದಾರೆ ನಿಮ್ ಮಗ ನೋಡ್ಕೊಂಡ್ರಿ. ನಿಮ್ಗೆ ಅಷ್ಟೊಂದು ಕರುಣೆ ಬೇಡವಾ? ಕಂಪನಿ ಯಾಕೆ ಇಟ್ಟು ಜವಾಬ್ದಾರಿ ಮಾಡ್ತಾ ಇದೆ? ನೀವೇ ನಿಮ್ಮ ಮನೇಲಿ ಕೊಡ್ತೀರಿ ಅಂದ್ರೆ ಸರ್ಕಾರ ರೂಲ್ಸ್ ಇದೆ. ನೀವು ಸರ್ಕಾರ ಕೆಲಸ ಮಾಡ್ತಾ ಇದೀರಿ, ಕಂಪನಿ ಕೆಲಸ ಮಾಡ್ತಾ ಇದೀರಿ, ನೀವು ಕಂಪನಿ ಜಮೀನು ತಗೊಂತ ಇದೆ ಕೆಲಸ ಮಾಡಿಕೆ ಅವ್ರಿಗೆ ಕೊಡ್ಲಕ್ಕೆ ಅಂದ್ರೆ ನಿಮ್ಗೆ ಕೊಡ್ಬೇಕಲ್ಲ ಅವ್ರಿಗೆ. ಅದು ನೀವು ಮಾಡಿ ಅದನ್ನ ಇಮ್ಮೇಜ್ ಅದನ್ನ ಇನ್ನು ಮುಂದೆ ಸೀರಿಯಸ್ ಹೋಗಕ್ಕೆ ಬಿಡಬೇಕಿದ್ದೀನಿ. ಇಲ್ಲಿ ಸೀರಿಯಸ್ ಹೋಗಕ್ಕೆ ಬಿಡಬೇಕಿದ್ದೀನಿ ಮೇಡಮ್ ಅವ್ರೆ. ನೀವು ಸ್ವಲ್ಪ ಇದ್ರ ಬಗ್ಗೆ ಸೀರಿಯಸ್ ತಗೋಬೇಕ್ರಿ ಮೇಡಮ್ ಅವ್ರೆ. ಯಾಕಂದ್ರೆ ಇವ್ರು ಯಾರು 4 ಮಂದಿ ಕುಂತಾರ ವಿಚಾರ ಮಾಡ್ತಾರಲ್ಲ. ಇಲ್ಲಿ ತಾಯಿಯಂದ್ರೆ ನೋಡ್ರಿ ಎಲ್ಲ ಮಕ್ಕಳ ಮರಗಳು ಬಂದು ಕುಂತಾರೆ. ಒಂದು ಇಲ್ಲಿಂದ ಶಿವಪತ್ರವ್ರೆ ಎಲ್ಲ ಇಲ್ಲಿ ಕುಂತಂತ ಎಲ್ಲ ಸದಸ್ಯರು ನಮ್ಮ ಮೇಲ್ಮೇಲೆಲ್ಲ ಗುರು ಹಿರಿಯರಿಗೆ, ತಾಯಿಯರ ಅಕ್ಕ ತಂಗಿಗೆ ತಾಯಿ ಇವತ್ತು ಒಂದು ಮನವಿ ಮಾಡ್ಕೊಂತೀನಿ. ಸೌಂಡ್ ಮಾಡ್ಬಾರ್ದು. ನಿಮ್ಮೆಲ್ಲರಿಗೆ ಮನವಿ ಮಾಡ್ಕೊಂತೀನಿ. ಇನ್ನ ಎಲ್ಲರನ್ನ ತಾಯಿಯಂದ್ರೆ ಕರ್ಕೊಂಡು ಇನ್ನು ಸ್ಟ್ರೈಕ್ ಕುಂದ್ರೋದು ಇಲ್ಲಿ ಬಂದ್ ಮಾಡಿ ನಿಮ್ಮ ಮನವಿ ಮಾಡ್ಕೊಂತೀನಿ. ಈ ಕಡೆ ಕೇಳು ಇಲ್ಲಿಗೆ ತಾಯಂದ್ರೆ ಇಲ್ಲಿ ಬಿಡ್ರಿ, ಮನಿ ಬಿಡ್ರಿ, ಇವತ್ತು ಸ್ಟ್ರೈಕ್ ಮಾಡೋದು ಬಿಡ್ರಿ. ಇವತ್ತಂತೂ ನಾನಂತೂ ಸೀರಿಯಸ್ ತಗೊಂತೀನಿ. ಇವತ್ತೇನು ಹಟ್ಟಿ ಕಂಪನಿಯಲ್ಲಿ ಏನಾಗ್ತಕ್ಕಂಥದನ್ನ 3-4 ಫೋನ್ ಮಾಡಿ ತಿಳ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ತಹಶೀಲ್ದಾರ್ಗೆ, ಎಸಿಗೆ, ಡಿಸಿಗೆ ಮಾತಾಡ್ಕೊಂತ ಇರ್ತೀನಿ. ಆದಷ್ಟು ಬೇಗನೆ ಬೆಳೆ ಪರಿಹಾರ ಕೊಡಬೇಕು ಒಂದು, ಇಲ್ಲ ಜಮೀನ ತಗೊಂತೀವಿ ಅಂದ್ರೆ ಜಮೀನು ಪರಿಹಾರ ಕೊಡಬೇಕು ಒಂದು. ಅದಾದ್ಮೇಲೆ ನಿಮ್ಗೆ ಏನು ಅವ್ರು ನೌಕರಿ ಕೊಡೋದು ಮಾಡೋದಕ್ಕೆ ಅದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರ ನೌಕರಿ ಕೊಡ್ತಕ್ಕಂಥ ವ್ಯವಸ್ಥೆ, ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡಲಿ. ಇದನ್ನ ಆದಷ್ಟು ಬೇಗನೆ ಮಾಡ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿಗೆ ನಿಮ್ಮ ಸತ್ಯಾಗ್ರಹ ಕೈ ಬಿಡ್ರಿ. ಕೈ ಬಿಟ್ಕೊಂಡು ಸೀದಾ ಮನೆಗೆ ಹೋಗಿ ಪಾಪ ಮಕ್ಕಳು ಮರಿ ಇರ್ತಾವ, ನಿಮ್ಮ ಕೆಲಸ ಮಾಡ್ಕೊಡ್ರಿ. ನಾವು ಮುಂದೆ ಇದ್ರ ಬಗ್ಗೆ ಏನದಲ್ಲ ನಾವು ಇದ್ರ ಚಿಂತನೆ ಮತ್ತು ಇದಕ್ಕಾಗಿ ನಾವು ನಮ್ಮ ಕೆಲಸವನ್ನ ನಾವು ಖಂಡಿತವಾಗಿ ಮಾಡ್ತೀವಿ. ಶಾಸಕನಾಗಿ ಕೆಲಸ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ. ಅದಕ್ಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ದಯಮಾಡಿ ಇಲ್ಲಿಗೆ ನೀವು ಇಲ್ಲಿಗೆ ಸ್ಟ್ರೈಕ್ ಮಾಡೋದು ಬಿಡ್ರಿ ಅನ್ನತಕ್ಕಂಥದ್ದು ನನ್ನ ಮನವಿ. ಏನ್ರಮ್ಮ ತಾಯಿ ಒಪ್ಕೊಂತೀರಾ? ಏನ್ರಿ ಪಣ ಬಿಟ್ಟರೆ ಒಳ್ಳೇದು. ಆಯ್ತು, ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ತಾಯಿ. ಮುಂದೆ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ನಿಮ್ಗೆ ಹೆಂಗೆ ಅನುಕೂಲ ನೀವು ಹಂಗೆ ಮಾಡ್ಕೊಡ್ರಿ.
ಬಿಡಿರಿ ಅನ್ನೋದು ನನ್ನ ಮೈ ಹೀಗೆ ಸ್ಟ್ರೈಕ್ ಬಿಡ್ರಿ ಅಂತಕ್ಕಂಥದ್ದು ನಾನು ಮನವಿ ಮಾಡ್ಕೊಂತೀನಿ. ಆಮೇಲೆ ನಿಮ್ದು ಏನೇನಿದೆ ವಿಷಯ ಇದ್ರೆ ಈಗ ಕಂಟಿನ್ಯೂ ಮಾಡ್ಕೊಂಡು ನಿಮ್ಗೆ ಇಷ್ಟ, ನಿಮ್ಗೆ ಬಿಟ್ಕೊಟ್ಟು ವಿಷಯ ನಾನು ಮುಂದೆ ಹೇಳಲ್ಲ. ಬ್ಯಾಡಪ್ಪ ಅಂತ ಹೇಳಿದ್ರು ಏನೋ ಮಾಡೋರು ಅಂದ್ರೆ ನಾನು ಏನು ಮಾಡೋಕ್ಕಾಗತ್ತಿಲ್ಲ. ನನ್ನ ಕರ್ತವ್ಯ ನಾನು ನಿಮ್ಮನ್ನು ಕೈ ಬಿಡ್ರಪ್ಪ ಅಂತ ಹೇಳ್ಬೇಕಂದ್ರೆ ನನ್ನ ಕರ್ತವ್ಯ ಇದೆ, ಬಿಡ್ರಿ ಅಂತ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಕೈ ಬಿಡ್ರಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಕೂಡ ಮಾಡ್ಕೊಳ್ತೀನಿ. ಉಪವಾಸ ಸತ್ಯಾಗ್ರಹ ಕೈ ಬಿಡ್ರಿ. ತಾಯಂದ್ರು ಎಲ್ಲ ಮಕ್ಕಳು ಮರಬಿಟ್ಟು ಇಲ್ಲಿ ಕುಂದಿರ್ತಕ್ಕಂಥದ್ದು ದೊಡ್ಡ ಇದಾಗ್ತದೆ, ಇದು ಒಂದು ರಿಮಾರ್ಕ್ ಆಗ್ತದೆ. ದಯಮಾಡಿ ಅವ್ರನ್ನ ಬಿಡ್ರಿ. ನೀವು ಯಾರು ಈ ತರ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಜಮೀನು ಅಂತ ಎಲ್ಲಿಗೆ ಹೋಗಲ್ಲ, ಜಮೀನು ನಿಮ್ಮ ಅಂಡರ್ದಾಗಿದೆ. ನಿಮ್ಮ ಅಂಡರ್ದಾಗ ಇರ್ತಕ್ಕಂಥ ಜಮೀನು ಅವ್ರು ಏವತ್ತೇನು ತಪ್ಪು ಮಾಡ್ಯಾರ ಆ ತಪ್ಪುಗಳು ತಿದ್ಕೊಳ್ತಕ್ಕಂಥದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಅವ್ರು ಎಚ್ಚರಿಕೆನೂ ಕೊಟ್ಟಿದ್ದೀನಿ. ಮತ್ತೆ ಏನಾದ್ರೂ ಒಂದೇಳಿ ಇವ್ರು ತಿದ್ಕೊಳ್ಳೋದು ಹೋದ್ರೆ ನಿಮ್ಮ ಜೊತೆಗೆ ಹೋರಾಟಕ್ಕೆ ನಾನಂತೂ ಸಿದ್ಧನಾಗಿರ್ತೀನಿ. ಅವತ್ತು ಇದಕ್ಕೆ ದಿಕ್ಕಿನ ಏನ್ ಬೇಕು ಹೇಳಿ ನಿಮ್ಗೆ. ಓಕೆನಾ? ಒಳ್ಳೆಯದು. ನಿಮ್ಮೆಲ್ಲರಿಗೂ ನಮಸ್ಕಾರ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.